ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮುಗಿತಾ ನಿಮ್ಮ ಮಾತೆಲ್ಲ ಮುಗಿತಾ? ತಿನ್ನಿ. ಅಲ್ಲ ನಾನೇನ್ ನನಗ್ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಸೋಣ ಅಂತ ಕೇಳಿದ್ನ? ಮನೆಗೆ ಒಳ್ಳೇದಾಗುತ್ತೆ ಅಂತ ತಾನೆ? ತನಗ್ ಒಳ್ಳೇದಾಗದನ್ನ ಬಯಸೋದಕ್ಕೆ ಸ್ವಾರ್ಥ ಅಂತಾರೆ, ತನ್ನವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಬಯಸೋದಕ್ಕೆ ನಿಸ್ವಾರ್ಥ ಅಂತಾರೆ, ತಿಳ್ಕೊಳ್ಳಿ. ಅಲ್ಲ ಇದನ್ನು ಡಿಮಾಂಡ್ ಅಂತ ಹೇಳ್ತೀರಾ ಅಂದ್ರೆ ನಾನು ಇನ್ನೇನ್ರಿ ಮಾಡ್ಲಿ? ಎಲ್ಲ ನನ್ನ ಕರ್ಮ. ಚಟ್ಕೆ ಹಾಕ್ಲಾ? ಬೇಡ ಬಿಡಮ್ಮ, ಬೈಗಳನ್ನ ಹಾಕಿದ್ಯಲ್ಲ ಅದನ್ನೇ ನೆನ್ಸ್ಕೊಂಡು ತಿಂತಾನೆ. ಅಪ್ಪ ಐ ಲವ್ ಯು ಅಪ್ಪ. ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಇಷ್ಟೇ ಅಲ್ಲಪ್ಪ, ಇನ್ನೂ ಅರ್ಥ ಮಾಡ್ಕೊಂಡಿದ್ದೀನಿ. ನಿನ್ನ ಹೆಂಡತಿ ಯಾವುದ್ರ ಬಗ್ಗೆ ಡಿಮ್ಯಾಂಡ್ ಮಾಡ್ತಿದ್ದಾಳೆ ಅನ್ನೋ ಅರಿವು ಕೂಡ ನಿನಗಿಲ್ಲ. ಕರೆಕ್ಟಾ? ಹೌದಪ್ಪ. ಇವಳು ಏನು ಕೇಳ್ಬೋದು ಅಂತ ಯೋಚನೆ ಮಾಡಿ ಮಾಡಿ ಯೋಚನೆ ಮಾಡೋದು ಹೇಗೆ ಅನ್ನೋದೇ ಮರ್ತೋಗ್ತಾ ಇದೆ. ನಾನ್ ಮಾತ್ರ ಇವ್ರು ಹೇಳೋದಕ್ಕೂ ಮುಂಚೆ ಏನ್ ಬೇಕು ಏನ್ ಬೇಡ ಎಲ್ಲವನ್ನೂ ನೋಡ್ಕೊಂಡು ಮಾಡ್ತೀನಿ. ಆದ್ರೆ ಇವರು ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಹೆಣ್ಣಿನ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಫಾರ್ಮುಲಾ ಕಂಡುಹಿಡಿದ ಜಪಾನ್ ವಿಜ್ಞಾನಿಗೆ ನೋಬೆಲ್ ಪಾರಿತೋಷಕ ಪ್ರಶಸ್ತಿ. ಸಮಾರಂಭಕ್ಕೆ ತನ್ನನ್ನು ಕರೆದುಕೊಂಡು ಹೋಗಿಲ್ಲ ಎಂದು ಅವನ ಹೆಂಡತಿಯಿಂದ ಡಿವೋರ್ಸ್ ನೋಟಿಸ್ ಜಾರಿ. ನ್ಯೂಸ್ ಅನ್ನ ಅಪ್ಪ ನೀನಾದ್ರೂ ಹೇಳು ಅಥವಾ ಇವಳನ್ನ ಕೇಳ್ಬಿಟ್ಟು ಹೇಳು, ಯಾಕೆ ಹಿಂಗೆ ಕನ್ಫ್ಯೂಸ್ ಮಾಡ್ತಾ ಇದ್ಯಾ? ನನಗೆ ನೇರವಾಗಿ ಕೇಳ್ಬೋದಿತ್ತು ತಾನೆ. ಹೆಂಡತಿ ಹತ್ರ ಏನ್ ಕೇಳೋದು ಅನ್ನೋ ಅಹಮ್ಮ. ಗಿರಿ, ಅಹಂ ಅನ್ನೋದು ಮಿಡಲ್ ಕ್ಲಾಸ್ನವ್ರಿಗೆ ಒಂಥರ ಶ್ರೀರಕ್ಷೆ ಇದ್ದ ಹಾಗೆ. ಇಲ್ಲಾಂದ್ರೆ ವರ ಕೊಡೋ ಭಗವಂತನು ನಮ್ಮನ್ನ ಲಾಸ್ಟಲ್ಲಿ ನಿಲ್ಲಿಸ್ಬಿಡ್ತಾನೆ. ನಮಗೆ ಅಲ್ಪ ಸ್ವಲ್ಪ ಅಹಂ ಇತ್ತು ಅನ್ಕೋ, ಆಗ ಭಗವಂತ ಏಯ್ ಫಸ್ಟ್ ಇವರು ಕೊಟ್ಟು ಕಳಿಸ್ರಪ್ಪ ಅಂತ ಟಕ ಟಕ ಅಂತ ವರ ಕೊಟ್ಬಿಡ್ತಾನೆ. ಹಾಗ್ ಬನ್ನಿ ದಾರಿಗೆ. ವರ ಕೊಡ್ಬೇಕು ಅಂದ್ರೆ ನಾವು ನಮ್ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು. ಆಗ ವರ ಅನ್ನೋದು ಬರ ಬಂದ್ರೂ ಬರ್ತಾನೇ ಇರುತ್ತೆ. ರೀ, ಕಮಲಮ್ಮ ಅವರು ನಮ್ಮನೆಗಿಂತ ಚಿಕ್ಕ ಮನೇಲಿದ್ರು, ಈಗ 3 ಬಿಲ್ಡಿಂಗ್ ಕಟ್ಸಿದ್ದಾರೆ. ಅವ್ರ ಯಜಮಾನ್ರು ಕಾಂಟ್ರಾಕ್ಟ್ರಾ? ಕೌಂಟರ್ ಕೊಡ್ಬೇಡವೋ, ಆಮೇಲೆ ತಟ್ಟೆಲಿರೋ ತಿಂಡಿ ಅಡಿಗೆ ಮನೆಗೆ ವಾಪಸ್ ಹೋಗ್ಬಿಡುತ್ತೆ. ಮಾವ ಅವರೇನು ಕಾಂಟ್ರಾಕ್ಟರ್ ಅಲ್ಲ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿ ಮಾಡಿಸಿ ಅವ್ರಿಗೆಲ್ಲವೂ ಕೈಗೆ ಹತ್ತಿತು. ಈಗ ಅವ್ರು ಎಷ್ಟು ನೆಮ್ಮದಿ ಆಗಿದ್ದಾರೆ ಗೊತ್ತಾ? ಬಾಡಿಗೆ ಮನೇಲಿದ್ದವರು ಬಾಡಿಗೆಗೆ ಮನೆ ಕೊಡೋ ರೇಂಜಿಗೆ ಬೆಳೆದ್ರು. ಇದೆಲ್ಲ ಆಗಿದ್ದು ಆ ಸತ್ಯನಾರಾಯಣ ಸ್ವಾಮಿ ದಯೆಯಿಂದ. ಅದಕ್ಕೆ ನಾನು ಹೇಳ್ತಿರೋದು ನಮ್ಮನೇಲಿ ಪೂಜೆ ಮಾಡ್ಸೋಣ ಅಂತ. ಸರಿ, ನಿನ್ ದಾರಿಲೇ ಬರ್ತೀನಿ. ಈಗ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂತ ತಾನೇ ನೀನು ಹೇಳ್ತಾ ಇರೋದು. ಒಂದು ಕೆಲಸ ಮಾಡೋಣ, ಸ್ವಲ್ಪ ಉಲ್ಟಾ ಮಾಡೋಣ. ಮೊದಲು ಒಳ್ಳೇದಾಗ್ಬಿಡ್ಲಿ, ಆಮೇಲೆ ಪೂಜೆ ಮಾಡಿಸೋಣ. ಫಾರ್ ಎಕ್ಸಾಂಪಲ್, ಸ್ಕಂದ ರ್ಯಾಂಕ್ ಬರಲಿ, ಅಪ್ಪನ ಆರೋಗ್ಯ ಸುಧಾರಿಸಲಿ, ನನಗೆ ಆಫೀಸಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಸಿಗಲಿ, ಇದೆಲ್ಲ ಆಗಲಿ. ಆಗ ಸತ್ಯನಾರಾಯಣ ಸ್ವಾಮಿ ವ್ರತನ ಖಂಡಿತ ಮಾಡಿಸೋಣ. ಇಟ್ಸ್ ಅ ಪ್ರಾಮಿಸ್. ಮಾರ್ಗಿ ಮೇಡಮ್, ಈ ಸಲ ಐಕ್ ಯಾವಾಗ ಆಗುತ್ತೆ ಅಂತ ಏನಾದರೂ ಗೊತ್ತಾಯ್ತಾ? ಆ್ಯಕ್ಚುಲಿ ನೆನ್ನೆನೇ ಬರಬೇಕಾಗಿತ್ತು ಬಾಸ್ಕಿ, ಬಂದಿಲ್ಲ ಅಂದರೆ ಮೋಸ್ಟ್ಲಿ ಏನೋ ಟೆಕ್ನಿಕಲ್ ಎರರ್ ಇರ್ಬೋದು. ಏನು ಹೈಕಾದ್ರೆ ಏನು ಪ್ರಯೋಜನ? ಅದೇ ಹೆಂಡತಿಗಳು ಅದೇ ಮನೆಗಳು. ಯಾಕಪ್ಪ ಬಾಬು ಈ ವಯಸ್ಸಿಗೆ ಇಷ್ಟೊಂದು ವೈರಾಗ್ಯ? ಸರ್, ಹೈಕ್ ಬಂದ್ಬಿಡ್ಲಿ, ವೈರಾಗ್ಯ ವೈಕುಂಠ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಶಿಫ್ಟ್ ಆಗ್ಬಿಡುತ್ತೆ. ಬಾರು? ಶಿವು, ನಿನಗೂ ಬಾರ್ ನಾಲೆಡ್ಜ್ ಇದೆ. ನಾವು ಬಾರ್ಗೆ ಹೋದ್ರು ನೀರು ಕುಡ್ಕೊಂಡು ಬದುಕೋ ಜನ. ಅಂಟಿದರೂ ಅಂಟದ ಹಾಗಿರುವುದೇ ನಮ್ಮ ಜೀವನ. ಇಲ್ಲಿ ಹೈಕ್ ಎಷ್ಟಾಗತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀವು ಎಲ್ಲೆಲ್ಲೋ ಹೋದ್ರಿ. ಐಕ್ ಎಷ್ಟಾದರೂ ಬರಲಿ ಮಾರ್ಗಿ ಮೇಡಮ್, ಆದರೆ ಈ ಸರ್ತಿ ಬೆಸ್ಟ್ ಎಂಪ್ಲಾಯಿ ಆಫ್ ದಿ ಇಯರ್ ಅವಾರ್ಡ್ ನನಗೆ ಬರಬೇಕು. ಅಲ್ಲಪ್ನೆ, ಬೆಸ್ಟ್ ಬಕೆಟ್ಗಳು ಅವಾರ್ಡ್ ಅಂತಿದ್ರೆ ಇವ್ರು ಕೊಡ್ತಾರೆ. ಅಂಥದ್ರಲ್ಲಿ ಇಂಥ ಅವಾರ್ಡ್ಗಳನ್ನ ಇವ್ನಿಗೆ ಯಾಕೆ ಕೊಡ್ತಾರಪ್ಪ? ಏ ಬಾಬು, ಆ ಥರ ಎಲ್ಲ ಮಾತಾಡಬಾರ್ದು. ನಿನಗೆ ಗೊತ್ತಿಲ್ಲದೆ ಇರೋದಾ? ಬೆಸ್ಟ್ ಎಂಪ್ಲಾಯಿ ಆಫ್ ದಿ ಇಯರ್ ಅವಾರ್ಡು ಮ್ಯಾನೇಜರ್ಗೆ ಯಾರು ಫೇವರ್ ಆಗಿರ್ತಾರೋ ಅವ್ರಿಗೆ ಸಿಗೋದು. ಮಿಗ್ದವ್ರು ಅದ್ರ ಬಗ್ಗೆ ಕನ್ಸು ಕೂಡ ಕಾಣಬಾರ್ದು. ನನಗೆ ಸಂಬಳ ಜಾಸ್ತಿ ಆದರೆ ಖುಷಿ ಆಗುತ್ತಪ್ಪ. ಈ ಅವಾರ್ಡ್ ಎಲ್ಲ ನೀವೇ ಯೋಚನೆ ಮಾಡಿ. ಹಾಯ್ ಗಾಯ್ಸ್, ಕೂತ್ಕೊಡ್ರಿ.
15 ನಿಮಿಷ ಈಗ ನನ್ನನ್ನು ಕಣ್ಣಿಟ್ಟು ನೋಡ್ಬೇಕು ನೀವು. ಮೊಬೈಲ್ ಎಲ್ಲ ಆಫ್ ಮಾಡ್ರಿ. ಏ ಡಿಲಿಂಗ, ಮೊಬೈಲ್ ಎಲ್ಲ ಆಫ್ ಮಾಡ್ರೆ ನಾಕೇನು ಸಾಲಿ ಹುಡುಗರು ಮಾಡಿ ಇವ್ರನ್ನೆಲ್ಲರನ್ನು. ನಿಮ್ಗೆ ಗೊತ್ತಾಗೋದಿಲ್ಲ ಸರ್, ಎಂಪ್ಲಾಯೀಸು ಫ್ರೀ ಟೈಮಲ್ಲಿ ಭಾಳ ಜನ ಬೈಕೋತಾ ಇರ್ತಾರೆ, ಅದಕ್ಕೆ ಸ್ಟ್ರಿಕ್ಟ್ ಆಗಿರ್ಬೇಕು ಸರ್. ಏ ನೀ ಹೇಳೋದು ಕರೆ ಐತ್ ಬಿಡು. ಈ ಶಾಲೆ ಒಳಗೆ ಮಾಸ್ತರ್ ಪಾಠ ಹೇಳೋತ್ನಾಗ ಹುಡುಗರು ಜಿಗದಾಡ್ತಿರ್ತಾರೆ ನೋಡು, ಅದ ಮಾಸ್ತರ್ ಟೈಟ್ ಮಾಡಿದ್ನಂದ್ರೆ ಹುಡುಗರು ಟೈಟ್ ಆಗ್ತಾರೆ. ಕರೆ ನೀ ಹೇಳೋದು. ಸರ್, ಏನೋ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿ ನೀವೇ ಮಾತಾಡ್ಕೋತಾ ಇದ್ದೀರಾ. ಆಯ್ತು ಸಮಾಧಾನ. ಈಗ ನಾವು ಬಂದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಈ ವರ್ಷದ ಬೆಸ್ಟ್ ಎಂಪ್ಲಾಯ್ ಯಾರು ಅವಂಗೆ ಅವಾರ್ಡ್ ಕೊಡೋಣ ಅಂಥೇಳಿ ನಾವು ಬಂದೇವಿ. ಈಗ ಏನು ಶಿವಪ್ರಸಾದ, ಎಲ್ಲರೂ ಎಕ್ಸೈಟ್ ಆಗ್ಯಾರ, ನೀ ಯಾಕೆ ಗಪ್ಪು ಕೂತಿಯಲ್ಲ, ಏನು ವಿಷಯ? ಸರ್, ಈ ಅವಾರ್ಡ್ಸ್ ಬಗ್ಗೆ ನನ್ನದೇ ಆದಂಥ ಒಂದು ಪರ್ಸ್ನಲ್ ಒಪಿನಿಯನ್ ಇದೆ. ಅದು ನಾನು ಹೇಳಿದ್ರೆ ಕೆಲವರು ಒಪ್ಪಲ್ಲ. ನೀವು ಪರ್ಮಿಷನ್ ಕೊಟ್ಟರೆ ಹೇಳ್ತೀನಿ ಸರ್. ಆತೋ ಶಿವಪ್ರಸಾದ, ನಿನ್ನ ಮನಸ್ಸಿನಾಗ ಏನು ಇಟ್ಕೊಂಡು ಹೇಳೇ ಬಿಡು, ಹೋಗ್ಲಿ. ಥ್ಯಾಂಕ್ ಯು ಸರ್. ಸರ್, ಈಗ ಉತ್ತಮ ನಾಗರಿಕ ಅಂತ ಅವಾರ್ಡ್ ಕೊಡ್ತಾರೆ ಅಲ್ಲ ಸರ್? ಈ ನಾಗರಿಕ ಸಮಾಜದಲ್ಲಿ ಇರಬೇಕಾದ್ರೆ ಮನುಷ್ಯ ಉತ್ತಮನಾಗೇ ಇರಬೇಕು. ಅದು ಅವನ ಕರ್ತವ್ಯ, ಅವನ ಜವಾಬ್ದಾರಿ. ಇನ್ನು ಸ್ಟೂಡೆಂಟ್ಸ್ ಹೈಯೆಸ್ಟ್ ಮಾರ್ಕ್ಸ್ ತೆಗೆದ್ರೆ, ರ್ಯಾಂಕ್ ತೆಗೆದ್ರೆ ಅವರಿಗೆ ಅವಾರ್ಡ್ಗಳು, ಸನ್ಮಾನಗಳು ಅಲ್ಲ ಸರ್. ಚೆನ್ನಾಗಿ ಓದಿ ತನ್ನ ಭವಿಷ್ಯನ ರೂಪಿಸ್ಕೊಳ್ಬೇಕಾಗಿರೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯ. ಅದಕ್ಕೆ ಯಾಕೆ ಸರ್ ಅವಾರ್ಡು? ಯಾರ್ಯಾರು ಹೇಗಿರಬೇಕು ಹಾಗಿರೋದಕ್ಕೆ ಏನಕ್ಕೆ ಸರ್ ಅವಾರ್ಡು? ಇತ್ತೀಚೆಗೆ ಮನುಷ್ಯ ಮಾಡಬೇಕಾಗಿರೋ ಕೆಲಸ ಮಾಡಿದ್ರೆ ಸಾಕು, ಶಬಾಷ್ ಅಂತಾನೆ, ಅಷ್ಟು ಹಿಂದುಳಿದಿದ್ದಾನೆ. ಶಿವಪ್ರಸಾದ್, ಸಾಕು ನಿಲ್ಸಯ್ಯ ನಿನ್ನ ಫಿಲಾಸಫಿ. ಏ ಹೋಲ್ ಬಿಡ್ರಿ ಡಿಲಿಂಗ, ಏನೋ ಮನಸ್ಸಿನಾಗ ಇದ್ದಿದ್ದು ಹೇಳಲಿಕ್ಕತ್ತ ನಾವು ಪಾಪ, ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡ್ಸ್ಕೊತೀರಿ? ಕೇಳ್ರಿ ಇಲ್ಲಿ, ಯಾರು ಆಗ್ತಾರ ಬೆಸ್ಟ್ ಎಂಪ್ಲಾಯ್ ಆಫ್ ದ ಇಯರ್? ಎನಿ ಗೆಸ್ ಮಾಡ್ರಿ ನೋಡೋಣ. ನಿಮ್ಮ ಗುಸು ಮತ್ತು ಗೆಸ್ಸಿಂಗು ಎಲ್ಲ ಸಾಕು. ಈಗ ನಮ್ಮ ಕಂಪ್ನಿ ಮ್ಯಾನೇಜರು ಆ ಲಕ್ಕಿ ಪರ್ಸನ್ ಯಾರು ಅನ್ನೋದನ್ನ ಅನೌನ್ಸ್ ಮಾಡ್ತಾರೆ. ಮಾಡಿ. Thank you for the opportunity, sir. Best Employee of the Year. The nominees are... ನಾಮಿನೀಸಾ? ಇದೇನು ಜಿ ಕುಟುಂಬ ಅವಾರ್ಡ್ ಮಾಡ್ರಿ? ಕಂಪ್ನಿ ಅವಾರ್ಡ್ ರೀ ಇದೆ. ಸರಳ ಹೆಸರು ಹೋದ್ರಿ ಸಾಕು. ಸಾರಿ. Best Employee of the Year goes to... ಯಪ್ಪ, ಶಾಕ್ ತೊಗೊಂಡಿದ್ದು ಸಾಕು, ಕಣ್ಣಿಟ್ಟು ಪೇಪರ್ ಸುಟ್ಟಿ ಹಿಂದಾಗಡೆ ಹೆಸರು ಅನೌನ್ಸ್ ಮಾಡ. ಶಿವಪ್ರಸಾದ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಶಿವಪ್ರಸಾದ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ದೇವ್ರು ಒಳ್ಳೇದು ಮಾಡಪ್ಪ ನಿಂಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.